ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವಿದ್ದೀವಿ ಆಮ್ಸ್ಟರ್ಡ್ಯಾಮಲ್ಲಿ. ಹೊರಗಡೆ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೊಂದು ಟ್ರಿಪ್ ಕೊಡೋಣ ಅಂತ. ಫ್ರೆಂಡ್ಸ್, ನಿಮಗೆ ಗೊತ್ತು, ನಾವು ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಿದ್ದೀವಿ. ಇದರಿಂದ ನಿದ್ರೆ ಆಗ್ತಿಲ್ಲ, ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ, ನಾನು ಅಗಾರೋ 4-in-1 ಎಲೆಕ್ಟ್ರಿಕ್ ರೋಸ್ ಕ್ವಾರ್ಟ್ಸ್ ಫೇಸ್ ರೋಲರ್ ವಿತ್ ಗ್ವಾಷಾ ಯೂಸ್ ಮಾಡ್ತಿದ್ದೀನಿ. ಫೇಶಿಯಲ್ ರೋಲರ್ ಕಿಟ್ ಇದು. ಇದರಲ್ಲಿ ನಿಮಗೆ ಫೇಸ್, ಐ, ನೆಕ್, ಜೇಡ್ ರೋಲರ್ ಬರುತ್ತೆ. ಇದನ್ನ ಹೇಗೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ಆಲ್ರೆಡಿ ನಾನು ಮುಖ ತೊಳೆದಿದ್ದೀನಿ. ಯಾಕೆಂದರೆ ನನಗೆ ಸರಿಯಾಗಿ ನಿದ್ರೆ ಆಗ್ತಿಲ್ಲ, ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗ್ತಿದೆ ಅಂತ ಹೇಳ್ಬೋದು. ಸೊ ನಾನು ಆಲ್ರೆಡಿ ಮುಖ ತೊಳೆದು ಒಂದು ಫೇಶಿಯಲ್ ಆಯಿಲ್ ಕೂಡ ಹಚ್ಚಿದ್ದೀನಿ. ಫಸ್ಟ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಆ್ಯಂಟಿ ಏಜಿಂಗ್ ಮತ್ತು ರಿಂಕಲ್ಸ್ಗೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಫಾರ್ಮಿಂಗ್ಗೆ ಕೂಡ ಹೆಲ್ಪ್ ಮಾಡುತ್ತೆ, ನಿಮ್ಮ ಸ್ಕಿನ್ನು ಕೂಡ ಲಿಫ್ಟಿಂಗ್ಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಗ್ವಾಷಾ ಏನಿದೆ, ಇದು ರೋಸ್ ಕ್ವಾರ್ಟ್ಸ್ ಸ್ಟೋನ್ ಇಂದ ಮಾಡಿದೆ. ಇದೊಂದು ಎಲೆಕ್ಟ್ರಿಕ್ ಫೇಸ್ ರೋಲರ್ ಅಂತ ಹೇಳ್ಬೋದು. ಬ್ಯಾಟರಿ ಮೂಲಕ ಆಪರೇಟ್ ಆಗುತ್ತೆ. 6000 ವೈಬ್ರೇಷನ್ಸ್ ಪರ್ ಮಿನಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ 1 year ವಾರಂಟಿ ಕೂಡ ನಿಮ್ಗೆ ಸಿಗುತ್ತೆ. ಸೊ ಇದೊಂದು, ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ಗ್ವಾಷಾ ಏನಿದೆ, ಒಂದು ಮಚ್ ನೀಡೆಡ್ ಮಸಾಜ್ ಏನಿದೆ ಅದು ನನ್ನ ಮುಖಕ್ಕೆ ಕೊಡುತ್ತೆ ಇದು. ಫ್ರೆಂಡ್ಸ್, ಇದು ನನ್ನ ಸ್ಕಿನ್ಗೆ ಇವಾಗ ತುಂಬಾ ಹೆಲ್ಪ್ ಮಾಡ್ತಿದೆ ಅಂತ ಹೇಳ್ಬೋದು. ನಾನು ಟ್ರಾವೆಲ್ ಮಾಡ್ತಿರೋದಕ್ಕೆ ಮತ್ತೆ ಚಿಕ್ಕದಾಗಿ ಇರೋದ್ರಿಂದ ನಾನು ಆರಾಮಾಗಿ ತಗೊಂಡು ಓಡಾಡ್ತಿದ್ದೀನಿ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೇನೆ ಇವ್ರದ್ದು ಅಥೆಂಟಿಸಿಟಿ ಸರ್ಟಿಫಿಕೇಟ್ ಇದೆ, ಅದನ್ನು ಕೂಡ ಚೆಕ್ ಮಾಡ್ಬೋದು ನೀವು. ಸೊ ಬನ್ನಿ, ಇವಾಗ ಆಮ್ಸ್ಟರ್ಡ್ಯಾಮ್ ಎಲ್ಲ ಸುತ್ತಾಡಕ್ ಹೋಗೋಣ. ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಆಮ್ಸ್ಟರ್ಡ್ಯಾಮ್ ಅಲ್ಲಿ, ನೆದರ್ಲ್ಯಾಂಡ್ ಅಲ್ಲಿ ಇದ್ದೀವಿ. ಸೊ ಇದು ನಮ್ದು 3ನೇ ಕಂಟ್ರಿ. ನಮ್ಮ ಟ್ರಿಪ್ ಸ್ಟಾರ್ಟ್ ಆದಾಗಿಂದ ಇವತ್ತು ಮಧ್ಯಾಹ್ನ ಬಂದ್ವಿ. ಸೊ ಮಧ್ಯಾಹ್ನ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ, ಇವಾಗ ಈವ್ನಿಂಗ್ ಆಗಿದೆ, ಹೊರಗಡೆ ಹೋಗ್ತಾ ಇದೀವಿ. ಸೊ 3 days ಇಲ್ಲೇ ಇರ್ತೀವಿ. ನೋಡೋಣ ಎಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗತ್ತೆ ಅಷ್ಟೆಲ್ಲ ಮಾಡೋಣ ಅನ್ಕೊಂಡಿದ್ದೀವಿ. ರೆಡಿ ಆಗಿದ್ದೀವಿ, ಇವಾಗ ಹೊರಗಡೆ ಹೋಗ್ಬೇಕು. ಸ್ವಲ್ಪ ಮಳೆ ಬರ್ತಾ ಇದೆ, ಅದಕ್ಕೆ ನಾನು ಫುಲ್ ಡ್ರೆಸ್ ಹಾಕೊಂಡಿದ್ದೀನಿ. ಇದು ನಂದು ಔಟ್ಫಿಟ್ ತೋರಿಸ್ತೀನಿ. ಚಂದು ನೋಡಿ ಹೆಂಗಿದ್ದಾರೆ, ಕಮೆಂಟ್ ಮಾಡಿ ಹೇಳಿ. ಚಂದು ಬೇಬಿಯವರು ಸ್ವಲ್ಪ ಎಲ್ಲ ಹರಡ್ಕೊಂಡಿದೆ, ಇವಾಗೆಲ್ಲ ಓಪನ್ ಮಾಡಿದ್ದು. ಸೊ ಇದು ಬೇಬಿ ಅವರ ಔಟ್ಫಿಟ್ಟು. ರೆಡಿ ಬೇಬಿ? ಇದು ನಂದು ಔಟ್ಫಿಟ್. ಫ್ರೆಂಡ್ಸ್, ರೆಡಿ ಆಗ್ಬಿಟ್ಟು ಹೊರಗಡೆ ಬಂದೆ, ಮಳೆ ಬರ್ತಿತ್ತಾ. ಸೊ ನೋಡಿ, ಹತ್ತಾಗ್ಬಿಟ್ಟು ಇವಾಗ ಯಾವ ಥರ ಆಗಿದ್ದೀವಿ ಅಂತ. ಮೇಲ್ಗಡೆ ಜಾಕೆಟ್ ತೆಗ್ಬಿಟ್ಟು ಇದನ್ನ ಹಾಕೊಂಡು 3 ಜನನು ಜೀವ್ ಬೇಬಿದು ಒಬ್ಬಂದೇ ಫುಲ್ ಸ್ವಲ್ಪ ಚೆನ್ನಾಗಿ ಕಾಣಿಸೋದು ಏನು ಹಾಕಿದ್ರು ಅದು ಅಲ್ಲಿಂದನೇ ತೊಗೊಂಡು ಬಂದಿದ್ದೀವಿ. ನಾವಿಬ್ಬರು ತಂದಿರಲಿಲ್ಲ, ಇಲ್ಲಿ ಬಂದಮೇಲೆ ತೊಗೊಂಡ್ವಿ. ಸ್ವಲ್ಪ ಶಾಪಿಂಗು ಮಾಡಿದ್ವಿ, ಇಲ್ಲಿ ಬ್ರಸಲ್ಸಲ್ಲಿ, ಗೆಂಟಲ್ಲಿ ಎಲ್ಲ ಅಲ್ವಾ. ಸೊ ಅದು ಊರಿಗೊಂದ್ಮೇಲೆ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದೆ ಅಂತ. ಮೇ ಬಿ ಹಾಕೊಂಡು ಬಿಟ್ಟಿರ್ತೀನಿ, ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಬಂದ್ವಿ ಇವಾಗ ಇಲ್ಲಿ ಇವ್ರದ್ದು ಆಮ್ಸ್ಟರ್ಡ್ಯಾಮ್ ಅಲ್ಲಿ ಡ್ಯಾಮ್ ಸ್ಕ್ವೇರ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಜಿಯನ್ಗೆ ಇಲ್ಲಿ ಮೇಡಮ್ ರಿಸಾರ್ಟ್ಸ್ ಕಾಣಿಸ್ಬಿಡ್ತು, ಅದ್ರೊಳಗಡೆ ಹೋಗೋಣ ಅಂತ. ಲಂಡನ್ ಅಲ್ಲಿ ಫೇಮಸ್ ಅದು, ಇಲ್ಲಿ ಅಷ್ಟು ಓಕೆ ಚಿಕ್ಕದಾಗಿದೆ, ಬಟ್ ಅಲ್ಲಿ ಕ್ಯಾಪ್ಟನ್ ಅಮೆರಿಕ ಅಲ್ಕೆ ಹೋಗ್ಬಿಟ್ಟು ಒಳಗಡೆ ಹೋಗೋಣ ಅಂತಿದ್ದಾನೆ. ಫ್ರೆಂಡ್ಸ್, ಏನು ಗೊತ್ತಾ, ಆಮ್ಸ್ಟರ್ಡ್ಯಾಮ್ ಅಂದರೆ ಸೈಕಲು. ನೀವು ಇಲ್ಲಿ ಸೈಕಲ್ಗಳೆಲ್ಲ ತಗೊಂಡು ಓಡಿಸ್ಕೊಂಡು ಹೋಗ್ಬೋದು ರೆಂಟ್ಗೆ. ಅದು ಬಿಟ್ಟರೆ ಲಾಸ್ಟು ಸ್ವಿಟ್ಜರ್ಲ್ಯಾಂಡ್ಗೆ ಆಗ್ಬೋದು, ಬೆಲ್ಜಿಯಮ್ಗೆ ಆಗ್ಬೋದು ಕಂಪೇರ್ ಮಾಡಿದ್ರು. ಸ್ವಿಟ್ಜರ್ಲ್ಯಾಂಡ್ ಕಂಪೇರ್ ಮಾಡಿದ್ರೆ ಬೆಲ್ಜಿಯಮಲ್ಲಿ ಜಾಸ್ತಿ ಜನ ಅನಿಸ್ತಿದ್ರು. ಅದು ಬಿಟ್ಟರೆ ಇಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ಜನ ಅನ್ನಿಸ್ತಾರೆ. ಸೊ ಸುಮಾರು ನಮ್ಮದು ರೂಮ್ ಸ್ವಲ್ಪ ದೂರನೇ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಲ್ಲಿ ಏರ್ಪೋರ್ಟ್ ಹತ್ರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಇವಾಗ ಗೊತ್ತಾಗ್ತಿದೆ ಅಲ್ಲಿಂದ ಬರೋಕ್ಕೆ ಎಷ್ಟು ಕಷ್ಟ ಆಯ್ತು ಅಂತ. ಫೈನಲಿ ಹೆಂಗೋ ಬಂದ್ವಿ. ಕಷ್ಟ ಅಂದ್ರೆ ಜಿಯನ್ ಇರೋದ್ರಿಂದ ಕಷ್ಟ, ಇಲ್ಲ ಅಂದ್ರೆ ನೀವೇನಾದ್ರೂ ಇಬ್ಬರೇ ಇದ್ರೆ ಅಲ್ಲಿ ಸ್ವಲ್ಪ, ಇಲ್ಲಿ ಕಂಪೇರ್ ಮಾಡಿ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಅಲ್ಲೂ ಎಕ್ಸ್ಪೆನ್ಸಿವ್, ಬಟ್ ಕಂಪೇರಿಟಿವ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಜಿಯನ್ ಇಲ್ಲ ಅಂದ್ರೆ ನಮಗೂ ಏನೋ ಅಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಜಿಯನ್ ಇರೋದಕ್ಕೆ ಸ್ವಲ್ಪ ಕಷ್ಟ. ಸೊ ಇಲ್ಲಿ ಕೆನಲ್ ಟೂರ್ ಥರ ನೀವು ಬೋಟ್ ಟೂರ್ ತೊಗೊಬೋದು. ಅದು ತುಂಬ ಚೆನ್ನಾಗಿರುತ್ತೆ, ಫೇಮಸ್. ಇಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಕತ್ಲೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಸೊ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಇಲ್ಲಿ ಫ್ರೈಸು ಮತ್ತು ಚಿಕನ್ ಸಿಗ್ತಾ ಇತ್ತು. ತುಂಬ ಜನ ತಿಂತಾ ಇದ್ರು, ಅದಕ್ಕೆ ಅಲ್ಲಿ ಬಂದಿದ್ದೀವಿ.
ಅಲ್ಲಿ ಚಿಕನ್ ತಿನ್ಕೊಂಡು ಫ್ರೈಸ್ ತಿನ್ಕೊಂಡು ಬಂದ್ವಿ. ಮುಖ ಎಲ್ಲ ಒಡ್ಕೊಂಡ್ಬಿಟ್ಟಿದೆ. ಇಲ್ಲಿ ಸ್ವಲ್ಪ ಕೋಲ್ಡ್ ಆಗ್ತಿದೆ. ಅದಕ್ಕೆ ಇವಾಗ ಇಲ್ಲಿ ಮತ್ತೆ ಡ್ಯಾಮ್ ಸ್ಕ್ವೇರ್ ಹತ್ರ ಬಂದ್ವಿ. ಅಲ್ಲಿಂದ ಇಲ್ಲಿ ರೆಡ್ ಲೈಟ್ ಡಿಸ್ಟಿಕ್ ಇದೆ. ಸೊ ಎಲ್ಲಿ ಅಂತ ಗೊತ್ತಿಲ್ಲ, ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಅಟ್ಲೀಸ್ಟ್ ಅದನ್ನ ನೋಡೋಣ ಅಂತ. ಫ್ರೆಂಡ್ಸ್ ಇಲ್ಲಿ ತಿನ್ಕೊಂಡು ಬಂದಿದ್ದಾಯ್ತು. ಇವಾಗ ಇಲ್ಲಿ ಮತ್ತೆ ಡ್ಯಾಮ್ ಸ್ಕ್ವೇರ್ ಹತ್ರ ಬಂದ್ವಿ. ಇವತ್ತು ಏನ್ ಜಾಸ್ತಿ ಮಾಡಕ್ ಆಗ್ತಿಲ್ಲ, ನಾಳೆ ನೋಡೋಣ ಅಂತ. ಕೆನಾಲ್ ಟೂರು ಅದೆಲ್ಲ ನಾಳೆ ಮಾಡೋಣ ಅನ್ಕೊಂಡಿದೀವಿ. ಸೊ ಮತ್ತೆ ಈಗ ಈ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ, ಸುಮ್ಮನೆ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು. ಫ್ರೆಂಡ್ಸ್ ಹಂಗೆ ಇಲ್ಲಿ ವಾಕ್ ಮಾಡ್ತಾ ಇದ್ವಿ. ಆಮೇಲೆ ಇಲ್ಲೊಂದು ಹಾಟ್ ಚಾಕ್ಲೇಟ್ ಕುಡಿಯೋಣ ಅಂದ್ಬಿಟ್ಟು ಇದು ಯಾವುದು ಬೇಕರಿ ಕೆಫೆ ಅಂತ ಇತ್ತು, ಅಲ್ಲಿ ಬಂದಿದ್ದೀವಿ. ಹಾಟ್ ಚಾಕ್ಲೇಟ್ ತಗೊಂಡಿದ್ದೀವಿ. ಆಮ್ಸ್ಟರ್ಡ್ಯಾಮ್ ಬಂದ್ಮೇಲೆ ಹಾಟ್ ಚಾಕ್ಲೇಟ್, ಒಟ್ಟಲ್ಲಿ ಯುರೋಪಲ್ಲೇ ಹಾಟ್ ಚಾಕ್ಲೇಟ್ ಅಂದ್ರೆ ಫೇಮಸ್, ಎಲ್ಲಾ ಕಡೆ ಕುಡಿದ್ವಿ. ಸೊ ಇಲ್ಲಿ ಕುಡಿತಾ ಇದ್ದೀವಿ, ಟೇಸ್ಟ್ ನೋಡೋಣ. Wondering how to make a play all night, looking your way from out of sight, thinking I should ask if you're doing alright. You weren't easy, so hard to ignore. Pull up on your right, ask what you're drinking, ask what you like. Said you look good in the dim bar light, so damn cheesy. Who'd have thought you'd fall for somebody like me? When you asked my name, I panicked, so out of my league. And your body was something I waited for. Somebody like me. ಫ್ರೆಂಡ್ಸ್ ಏನು ಗೊತ್ತಾ, ಆಮ್ಸ್ಟರ್ಡ್ಯಾಮ್ ಅಂದರೆ ಪಾರ್ಟಿ ಪ್ಲೇಸು, ಚೆನ್ನಾಗಿ ಪಾರ್ಟಿ ಮಾಡೋಕ್ಕೆ. ಅದರಲ್ಲೂ ಯಂಗ್ ಕ್ರೌಡ್ ಜಾಸ್ತಿನೇ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಗಾಂಜಾ ಇದೆಲ್ಲ ಏನು ಬರುತ್ತೆ ಇಲ್ಲೆಲ್ಲ ಲೀಗಲ್ಲು. ಸೊ ನಾವು ಸುಮ್ಮನೆ ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ, ನಮ್ದೇನಿಲ್ಲ, ಸುಮ್ಮನೆ ನೋಡ್ಕೊಂಡು ಆ ಕಡೆ ಈ ಕಡೆ ವಾಕ್ ಮಾಡ್ಕೊಂಡು ಹೋಗೋದು. ಒಂದು ಹೇಗಿದೆ ಆಮ್ಸ್ಟರ್ಡ್ಯಾಮ್? ಆಗಲೆಲ್ಲ ನೋಡ್ಕೊಂಡು ಬಂದಿದ್ದಕ್ಕಿಂತ ಡಿಫ್ರೆಂಟ್ ವೈಬು. ಮತ್ತೆ ನಾನು ಕೇಳೋರು ಸ್ವಲ್ಪ ಗಲೀಜು. ಇದು ಗಲೀಜು. ಸೊ ಆಮೇಲೆ ಜಾಸ್ತಿ ಜನ, ಅದೇ ಟೂರಿಸ್ಟ್ ಜಾಸ್ತಿ, ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದಾರೆ. ಮತ್ತೆ ಅದು ಇದು ತಗೊಳ್ಳೋರು, ನಾನು ಅವಾಗಲೇ ಹೇಳ್ದಾಗೆ ಲೀಗಲ್ ಆಗಿರೋದ್ರಿಂದ ಅದು ಇದು ತಗೊಳ್ಳೋರು ಜಾಸ್ತಿ ಅಲ್ವಾ. ನೋಡೋಣ ಇನ್ನ ಹೇಗಿರುತ್ತೆ ಅಂತ. ತುಂಬಾ ಟೂರಿಸ್ಟ್ ಇಲ್ಲಿ ಬರ್ತಾರೆ. ಇವಾಗ ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ, ಊಟ ಮಾಡ್ತಾ ಇದ್ವಿ. ಸೊ ಇಲ್ಲಿ ಬಂದಾಗಿಂದ ಜಿಯನ್ ಬೇರೆ ಏನು ತಿನ್ಸಕ್ ಬಿಡ್ತಿಲ್ಲ. ನಾನು ಸುಮಾರು ಬ್ಲಾಗ್ಸಲ್ಲಿ ಹೇಳಿದೆ ಬರೀ ಪಿಜ್ಜಾ. ಫೈನಲಿ ನಾನು ಸ್ಯಾಲೆಡ್ ತಗೊಂಡಿದ್ದೀವಿ. ಇದು ನಮ್ಮ ಸ್ಯಾಲೆಡ್. ಸೊ ಇದೊಂದು ಚಿಕ್ಕ ಕ್ಯೂಟ್ ರೆಸ್ಟೋರೆಂಟ್ ಇದ್ದು, ಇಲ್ಲ ಅದು ಫೇಮಸ್. ಬಟ್ ಜಿಯನ್ ತಿನ್ಸಕ್ ಬಿಡ್ತಾ ಇಲ್ಲ. ಎಲ್ಲ ಊಟ ಎಲ್ಲ ಆದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಅಲ್ಲಿ ಹೋಗಿ ಸುತ್ತಾಡ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಡ್ಯಾಮ್ ಸ್ಕ್ವೇರ್ ಹತ್ರ, ಸಕ್ಕದಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಏನ್ ಚೆನ್ನಾಗಿದೆ, ಬಟ್ ತುಂಬಾ ಸ್ಮೋಕ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದು ವಾಸನೆ ಅದು ಸ್ವಲ್ಪ ನಂಗೆ ಇಷ್ಟ ಆಗ್ತಿಲ್ಲ. ಅದ್ ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿದೆ. Wondering how to make a play all night, looking your way from out of sight, thinking I should ask if you're doing alright. You weren't easy, so hard to ignore. Pull up on your right, ask what you're drinking, ask what you like. Said you look good in the dim bar light, so damn. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ಆಮ್ಸ್ಟರ್ಡ್ಯಾಮ್ ಅಲ್ಲಿ ಸೆಕೆಂಡ್ ಡೇ. ಸೊ ಹೋಗ್ತಾ ಇದೀವಿ. ಇವತ್ತು ನಂದು ಔಟ್ಫಿಟ್ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಇದು ನಂದು ಔಟ್ಫಿಟ್. ಜಿಯೋ ಮತ್ತೆ ಚಂದು ಇಲ್ಲಿರ ನೋಡಿ. ಸೊ ಬನ್ನಿ ಇವತ್ತು ಏನೇನು ಮಾಡೋದು ನೋಡೋಣ. ಆಮ್ಸ್ಟರ್ಡ್ಯಾಮಲ್ಲಿ ಲಾಸ್ಟಲ್ಲಿ ಮಾತಾಡೋಣ.
Won't you the city? How would you let somebody so pretty's what they said to me? Yeah, that's what they said to me. Well, they told me I didn't stand a chance, yeah. ಫ್ರೆಂಡ್ಸ್ ಏನಂದ್ರೆ ಬಸ್ಸು 341 ಅಂತ ಬಂತ, ಬಟ್ ನಾವು ಬೇರೆ 341 ಅಂತದಕ್ಕೆ ಯಾವ ತರ 341 ಹಿಂಗ್ ಹೋಗೋ ಬದಲು ಹಂಗೆ ಉಲ್ಟಾ ರೂಟ್ ಹತ್ಬಿಟ್ಟಿದೀವಿ. ಸೊ ಮತ್ತೆ ಇಲ್ಲೇ ಎಲ್ಲೋ ಇಳ್ಕೊಂಡು ಮತ್ತೆ ಇನ್ನೊಂದು ಬಸ್ ವೇಟ್ ಮಾಡಿ 12 ಮಿನಿಟ್ಸ್ ಹೋಗ್ತಾ ಇದೀವಿ. ಆಚೆ ಕಡೆ ಬಂದಾಗ ಬಸ್ ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಆನ್ಲೈನ್ ಪಾಸ್ ಬುಕ್ ಮಾಡ್ತಾ ಇದೆ, ಲೇಟ್ ಆಗ್ತಿತ್ತು, ಡೌನ್ಲೋಡೇ ಆಗ್ತಿರ್ಲಿಲ್ಲ. 341 ಬಂತು ಅಂತ ಹತ್ಕೊಂಡ್ಬಿಟ್ವಿ. ಆಮೇಲೆ ನೋಡಿದ್ರೆ ಅದು ಉಲ್ಟಾ ಬಸ್. ಬಟ್ ಏನಂದ್ರೆ ಒಂದು ಅಡ್ವಾಂಟೇಜ್ ಇಲ್ಲ, ಒಳಗಡೆ ನೋಡಕ್ ಸಿಕ್ತು, ಚೆನ್ನಾಗಿದೆ. ಆಮ್ಸ್ಟರ್ಡಮ್ ಸಿಟಿ ಒಳಗಡೆ ಗಲೀಜು, ಬಟ್ ಇಲ್ಲಿ ಹೊರಗಡೆ ಎಲ್ಲ ಇಲ್ವಾ ತುಂಬಾ ಚೆನ್ನಾಗಿದೆ. ಗ್ರೀನರಿ ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಎಲ್ಲ ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ಸೈಕಲ್ಸ್ ಅಂತ ನೆಲೆಯಿಂದ ಜಿಯೋ ಬೇಬಿ ಅಲ್ಲಿ ಮೂವೀಸ್ತು ಅಲ್ಲೆಲ್ಲೂ ಸಿಕ್ಕಿಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಮೂವೀಸ್ ಎಲ್ಲ, ಅದನ್ನೆಲ್ಲ ಇಟ್ಕೊಂಡು ಕೂತಿದೆ. Wondering how to make a play all night, looking your way from out of sight, thinking I should ask if you're doing alright. You weren't easy, so hard to ignore. Pull up on your right, ask what you're drinking, ask what you like. Said you look good in the dim bar light, so damn cheesy. Who'd have thought you'd fall for somebody? Where is yours? ಫ್ರೆಂಡ್ಸ್ ಏನಂದ್ರೆ ಇಲ್ಲಿ ಮಾರ್ಕೆಟ್ ಹತ್ರ ಬಂದ್ವಿ. ಇಲ್ಲಿ ಫುಲ್ ಶಾಪಿಂಗ್ ಆಯ್ತಾ, ಶಾಪಿಂಗು, ಚೀಸ್ ಏನಾದ್ರು ಬೈ ಮಾಡಂಗಿದ್ರೆ. ಸೊ ನಾವು ಚೀಸ್ ತಗೊಂಡ್ವಿ, ಎಲ್ಲ ಚಂದು ಚೀಸ್ ತಗೊಂಡ್ವಿ. ಟೇಸ್ಟ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು. ಸೊ ನಮ್ಗೆ ಯಾವ್ದು ಇಷ್ಟ ಆಯ್ತು ಅದು ತಗೊಂಡಾಯ್ತು. ಈಗ ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. So pretty's what they said to me. Yeah, that's what they said to me. Well, they told me I didn't stand a chance, yeah. Face value, had you at a glance. ಫ್ರೆಂಡ್ಸ್ ಬಂದಾಗಿಂದ ಆಮ್ಸ್ಟರ್ಡಮ್ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದೀವಿ. ಸೊ ಜಾಸ್ತಿ ಶಾಪಿಂಗು ಮತ್ತೆ ಅದು ಬಿಟ್ರೆ ಈ ತರ ಪಾರ್ಟಿ ಪ್ಲೇಸಸ್ ಆ ಥರದ್ದೇ ಜಾಸ್ತಿ. ಅದು ಬಿಟ್ರೆ ಈ ಬಿಲ್ಡಿಂಗ್ಸು ಆ ಥರದ್ದೆಲ್ಲ ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಸೊ ನಾಳೆ ಸ್ವಲ್ಪ ಹೊರಗಡೆ ಹೋಗೋಣ ಅನ್ಕೊಂಡಿದೀವಿ, ಅದು ವಿಂಡ್ ಮಿಲ್ಸು ಅದೆಲ್ಲ ನೋಡೋದಕ್ಕೆ. ಸೊ ಇವತ್ತಿಗೆಲ್ಲ ಫುಲ್ಲು ಆಮ್ಸ್ಟರ್ಡಮಲ್ಲಿ ಸುತ್ತಾಡ್ತಾ ಇದ್ದೀವಿ. ಚಂದು ಮೊಬೈಲ್ ನೋಡ್ಕೊಂಡು ಮ್ಯಾಪ್ ನೋಡ್ಕೊಂಡು ಹೋಗೋದು. Wondering how to make a play all night, looking your way from out of sight, thinking I should ask if you're doing alright. You weren't easy, so hard to ignore. Pull up on your right, ask what you're drinking, ask what you like. Said you look good in the dim bar light. ಇವಾಗ ಇಲ್ಲಿ ನೋಡ್ತಿದ್ದೀರಾ, ಇದು ಫುಲ್ ಮ್ಯೂಸಿಯಮ್ಸ್. ಇಲ್ಲಿ ಈ ರೋಡ್ ಫುಲ್ ಬರೀ ಮ್ಯೂಸಿಯಮ್ಸ್ ಇದೆ. ಯಾರಿಗಾರು ಡಿಫ್ರೆಂಟ್ ಮ್ಯೂಸಿಯಮ್ಸು ಆ ಥರ ಏನಾದ್ರು ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಎದುರುಗಡೆ ವ್ಯಾನ್ ಗಾಗ್ ಮ್ಯೂಸಿಯಂ ಇದೆ, ಅದು ಕೂಡ ಫೇಮಸ್ಸು. ಇವತ್ತು ನಾವು ಏನು ಒಳಗಡೆ ಹೋಗ್ತಾ ಇಲ್ಲ, ಯಾಕೆಂದರೆ ಟೈಮ್ ಇಲ್ಲ. ಜಿಯನಲ್ಲಿ ಒಂದು ಯಾವುದೋ ಅವೆಂಜರ್ಸ್ ಹೋಗ್ಬೇಕು ಅಂತ ಇಟ್ಕೊಂಡು ಕೂತಿದ್ದಾನೆ, ಅದಕ್ಕೆ. ಸೊ ಇಲ್ಲೆಲ್ಲ ಮ್ಯೂಸಿಯಮ್ಸು, ಈ ಥರ ರೋಡು. ಫುಲ್ಲು ಮ್ಯೂಸಿಯಮ್ಸೇ ಇಲ್ಲಿ ನೋಡ್ಬೋದು. ಎಂಡ್ವರೆಗೂ ಮ್ಯೂಸಿಯಮ್ಸೇ. ಆ ಮ್ಯೂಸಿಯಂ ಈ ಮ್ಯೂಸಿಯಂ ಅಂತ ಹಂಗೆ ವಾಕ್ ಮಾಡ್ಕೊಂಡು ಬಂದ್ವಾ. ಈ ಫುಲ್ ಏನಂದರೆ ಫುಲ್ ಹೈ ಎಂಡ್ ಬ್ರ್ಯಾಂಡ್ಸು, ಲಕ್ಸುರಿ ಬ್ರ್ಯಾಂಡ್ಸ್ಗಳಿದೆ ಇಲ್ಲಿ. ಪ್ರಾಡ ಆಗಿರ್ಬೋದು, ಲೂವಿಟನ್, ಪೆಂಡಿ ಆ ಥರದ್ದೆಲ್ಲ. Both. Two. Yes, two. Where is 2? And then 3. 3
Three. Where is 3? ಫ್ರೆಂಡ್ಸ್ ಫೈನಲಿ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಫುಲ್ ಆಮ್ಸ್ಟರ್ಡ್ಯಾಮ್ ಎಲ್ಲ ಒಂದು ರೌಂಡ್ ಆಗ್ತಾನೆ ಇದೀವಿ. ನಡ್ಕೊಂಡೆ ಇವಾಗ ಒಂದು ವ್ಯಾಕ್ಸ್ ಮ್ಯೂಸಿಯಂ ಬಂತು. ಒಳಗಡೆ ಹೋಗ್ತಾ ಇದೀವಿ. ಬುಕ್ ಮಾಡಿದ್ವಿ 6 o'clock. ನಾವೆಲ್ಲ ಫುಲ್ ರೆಡ್ ಆಗ್ಬಿಟ್ಟಿದೀವಿ ಅಪ್ಪ, ಏನು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಕೋಲ್ಡ್ ಫುಲ್ ರೆಡ್ ಆಗ್ಬಿಟ್ಟಿದೀವಿ ನಾನು ಜೀವ್ ಇಬ್ರು. ಜೀವ್ ರೆಡಿ? ಯಾರಮ್ಮ ಇದು? ಖುಷಿ, ಹ್ಯಾಪಿ? ಆರ್ ಯು ಹ್ಯಾಪಿ? ಓಕೆ, ಲೆಟ್ಸ್ ಗೋ. Are you ready, baby? Took you out and showed you the city. How'd you let somebody so pretty's what they said to me? Yeah, that's what they said to me. Well, they told me I didn't stand a chance, yeah. Face value, had you at a glance, yeah. But nobody ever asked if you could dance, yeah. ಇಲ್ಲಿ ನೋಡಿ ನನ್ನ ಫೇವ್ರೆಟ್. What is that? Shrek. Somebody like you told me that you've been waiting for somebody like me. ಫ್ರೆಂಡ್ಸ್, ಏನಂದ್ರೆ ಇಲ್ಲಿ ಚೂರೋಸು ಈ ಥರ ಇದೆಲ್ಲ ಫೇಮಸ್ಸು. ಹಾಗೇನೆ ಈ ಥರ ಕ್ರೀಮ್ಸ್ಗಳು. ಸೊ ಬೆಳಗ್ಗೆಯಿಂದೆಲ್ಲ ಸುತ್ತಾಡಿ ಸಾಕಾಗಿತ್ತು. ಅದಕ್ಕೆ ಇವಾಗ ಇಲ್ಲಿ ಒಂದು ಚೂರೋಸು ಮತ್ತೆ ಇದು ಹಾಟ್ ಚಾಕ್ಲೇಟ್ ಕುಡಿಯೋಣ ಅಂತ ಬಂದಿದ್ದೀವಿ. ಕೆನಲ್ ಕ್ರೂಸ್ ಪ್ಲಾನ್ ಮಾಡಿದ್ವಿ, ಬಟ್ ಅದೊಂದು ಮಿಸ್ ಆಗೋ ಥರ ಇದೆ. ಟೈಮಿಂಗ್ ನಾಳೆ. ಸೊ ಟೈಮ್ ಆಗೋಗಿದೆ ಅಂತಿದ್ದಾರೆ. ನೋಡೋಣ, ಅಲ್ಲೊಂದ್ ಕಡೆ ಹೋಗಿ ಕೇಳ್ತೀವಿ. ಇದ್ರೆ ಹೋಗೋದು, ಇಲ್ಲ ಅಂದ್ರೆ ಹಿಂಗೆ ಸುತ್ತಾಡ್ಕೊಂಡು ಬೆಳಗ್ಗೆನಂತೂ ಎಲ್ಲ ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೇಕು ಅಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿದೀನಿ. ನಿಮ್ಗೆ ಸ್ವಲ್ಪ ತೋರಿಸಿದೀನಿ. ನಾಳೆ ಅಲ್ಲಿ ವಿಂಡ್ ಮಿಲ್ಸ್ ಹೋದಾಗ ನಾನು ಜಾಸ್ತಿ ಶೂಟ್ ಮಾಡ್ತೀನಿ. ಅದು ಚೆನ್ನಾಗಿದೆ. What you like, such a look good in the dim bar light. So damn cheesy. Who'd have thought you'd fall for somebody like me? When you asked my name, I panicked, so out of my league. And your body was so magnetic. See it in front of you with your iPhone and your photo camera. Scan number 1, you see the Wi-Fi goes on, and then you go to number 2, and then you see a long list of 19 languages. Choose one language. Put your earphones in, and then ಫ್ರೆಂಡ್ಸ್, ಕೊನೆಗೆ ಕೆನಲ್ ಕ್ರೂಸ್ ಕೂಡ ಆಗ್ತಾ ಇದೆ. ಲಾಸ್ಟ್ ಒಂದೇ ಒಂದು ಬೋಟ್ ಇತ್ತಲ್ಲ, ಸೊ ಓಡ್ಕೊಂಡು ಬಂದು ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಒಂದೇನಂದ್ರೆ ಆಮ್ಸ್ಟರ್ಡ್ಯಾಮ್ ಬಂದಾಗ ಇದು ಕೂಡ ಮಾಡಬೇಕು, ಚೆನ್ನಾಗಿರುತ್ತೆ. ಇನ್ನು ಓಪನ್ ಬೋಟಲ್ ಮಾಡೋದು ಚೆನ್ನಾಗಿರುತ್ತೆ. ಬಟ್ ಕೊನೆಗೆ ಅಟ್ಲೀಸ್ಟ್ ಇದು ಮೇಲ್ಗಡೆ ಗ್ಲಾಸ್ ಇದೆ. ಸೊ ಅಟ್ಲೀಸ್ಟ್ ಅದಾದ್ರೂ ಸಿಕ್ತು, ಖುಷಿ ಇದೆ ಅಲ್ವಾ? ಬನ್ನಿ 1 hour ನೋಡೋಣ ಹೇಗೆಲ್ಲ ಇರುತ್ತೆ. Welcome to our beautiful. The cabin should be kept free of any objects. And whatever you do, please keep your arms and head inside the boat at all times. Some of the bridges are very low and they come up suddenly. In the case of an emergency, take a moment to note where the emergency exits are. There are 2 at the front of the boat, one to the left and one to the right, and another through the hatch door in the roof. This boat is equipped with Style of architecture. The front of the building is impressively adorned with statues of Neptune, his wife, and 4 figures that represent the Wondering how to make a play all night, looking your way from out of sight.
sight, thinking I should ask if you're doing alright. You weren't easy, so hard to ignore. Pull up on your right, ask what you're drinking, ask what you like. Said you look good in the dim bar light, so damn cheesy. Who'd have thought you'd ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಸೊ ಇವತ್ತು ಆಮ್ಸ್ಟರ್ಡ್ಯಾಮ್ ಅಲ್ಲಿ ಅಂದರೆ ನೆದರ್ಲ್ಯಾಂಡ್ಸ್ ಅಲ್ಲಿ ಥರ್ಡ್ ಡೇ. ಇವತ್ತು ಅಲ್ಲಿ ವಿಂಡ್ ಮಿಲ್ಸ್ ಎಲ್ಲ ಇದೆ, ಅದು ನೋಡಕ್ ಹೋಗ್ತಾ ಇದೀವಿ. ಅದು ಫೇಮಸ್ ಇವ್ರದ್ದು. ರೆಡಿ ಆಗಿದ್ದೀವಿ. ಇದು ನಂದು ಔಟ್ಫಿಟ್. ಜಿಯನ್ ಬೇಬಿ ಇಲ್ಲಿದ್ದಾರೆ. ಸೊ ಚಂದು ಇಲ್ಲಿದ್ದಾರೆ. ಇಲ್ಲಿ ಗುಡ್ ಆಫ್ಟರ್ನೂನ್. ಆಲ್ರೆಡಿ ಗುಡ್ ಆಫ್ಟರ್ನೂನ್. ಮಧ್ಯಾಹ್ನ ಹೋಗ್ತಿದೀವಿ ನಾವು. ಸೊ ಇಲ್ಲಿ ನಾವಿರೋದು ಲೊಕೇಶನ್ ಇಲ್ಲೇನೆ. ಟ್ರೈನ್ ಸ್ಟೇಷನ್ಗೆ ಹೋಗ್ಬೇಕು ಇವಾಗ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಜಸ್ಟ್ ನಮ್ಮದು ಕಾರ್ಡ್ ಇರುತ್ತಲ್ಲ, ಈ ಥರ ಟ್ಯಾಪ್ ಮಾಡಿ ಬಂದರೆ ಬರೋದಷ್ಟೇ ಇಲ್ಲಿ ಟ್ರೈನ್ಗೆಲ್ಲ. ನಾವಿರೋ ಕಡೆ ಇರೋ ಟ್ರೈನ್ ಸ್ಟೇಷನು, ಇಲ್ಲಿ ವೆಯ್ಟ್ ಮಾಡಬೇಕು. ಸೊ ಇಲ್ಲಿಂದ 1 hour ಇದೆ ನಮ್ಮ ಜರ್ನಿ ಎಲ್ಲ. ಚಂದು ಟೋಟಲ್ ಜರ್ನಿ ಟ್ರೈನು ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಾ? ಸೊ ಇಲ್ಲಿಂದ 20 minutes, ಆಮೇಲೆ ಬಸ್ ಅಂತೆ. out of my league, and your body was so magnetic. Before I knew it, we talked, and I think about you a cocktail. You told me that you've been waiting for somebody like me. You told me that you've been waiting for somebody like me. You told me that you've been waiting. ಸೊ ಆಮ್ಸ್ಟರ್ಡ್ಯಾಮಿಂದ ಇಲ್ಲಿ ಇನ್ನೊಂದು ಡಿಸ್ಟಿಕ್ಟ್ ಅವ್ರದ್ದು, ಅಲ್ಲಿ ಬಂದಿದ್ದೀವಿ. ಇವಾಗ ಹೋಗ್ಬೇಕು. ಇನ್ನೊಂದು ಬಸ್ ವೇಟ್ ಮಾಡ್ತಿದ್ದೀವಿ. ಸೊ ಬಸ್ ಆಗಲಿ ಟ್ರಾಮ್ ಆಗಲಿ ಆ ಸ್ಟೇಷನ್ ಹತ್ರ ಬಂದು ಇಲ್ಲಿ ನಿಂತ್ಕೊಂಡಾಗ ಎಷ್ಟು ಗಂಟೆಗೆ ಬರುತ್ತೆ ಅಂತ ತೋರಿಸುತ್ತೆ. ನಾನು ಹಿಂಗೆ ಹೋಗ್ತಾ ಇರಂಗೆ ತೋರಿಸುತ್ತೆ, ಬಟ್ ಇಲ್ಲಿ ತೋರಿಸುತ್ತೆ. ಇವಾಗ ನೆಕ್ಸ್ಟ್ ಇಲ್ಲೋ ವಿಂಡ್ ಮಿಲ್ಸ್ ಎಲ್ಲ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿದೆ, ಅದು ನಾನು ನೋಡಿದ್ದೆ. ಸೊ ಏನು ಮಾಡಬೇಕು ನೆದರ್ಲ್ಯಾಂಡ್ಸ್ ಬಂದಾಗ ಅಂತ. ಇದು ಮತ್ತು ಇನ್ನೊಂದು ವಿಲೇಜು, ಅದು ಕೂಡ ಚೆನ್ನಾಗಿತ್ತು, ಬಟ್ ಎರಡೂ ಮಾಡೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಸದ್ಯಕ್ಕೆ ಇವಾಗ ಒಂದು ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಜಿಯನ್ ಮಲ್ಕೊಂಡ್ಬಿಟ್ಟ, ಚಂದ್ರು ಎತ್ಕೊಂಡು ಕೂತಿದ್ದಾರೆ. ಸೊ ಆಮ್ಸ್ಟರ್ಡ್ಯಾಮು ಅಥವಾ ನೆದರ್ಲ್ಯಾಂಡ್ ಬಗ್ಗೆ ಹೇಳಬೇಕು ಅಂದರೆ ನಾನು ಕೊನೆಯಲ್ಲಿ ಹೇಳ್ತೀನಿ ಹೇಗಿತ್ತು ಎಕ್ಸ್ಪೀರಿಯನ್ಸು, ಮತ್ತು ಇಲ್ಲಿ ಹೇಗೆಲ್ಲ ಏನೇನೆಲ್ಲ ಇದೆ ಅಂತೆಲ್ಲ. ಸೊ ನನಗೆ ಆಮ್ಸ್ಟರ್ಡ್ಯಾಮ್ಗಿಂತ ಹೊರ್ಗಡೆ ತುಂಬ ಇಷ್ಟ ಆಯಿತು. ಸಿಟಿಗಿಂತ ಹೊರ್ಗಡೆ ತುಂಬ ಚೆನ್ನಾಗಿದೆ, ತುಂಬ ಕಾಮ್ ಆಗಿದೆ. ಸೊ ಮತ್ತು ಜಾಸ್ತಿ ಕ್ಲೀನಾಗಿದೆ. ಸೊ ಹೊರ್ಗಡೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮ್ಸ್ಟರ್ಡ್ಯಾಮ್ ಸಿಟಿ ಒಳಗಡೆ ಸ್ವಲ್ಪ ಪಾರ್ಟಿ ಅದೆಲ್ಲ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ನನಗೆ ಅದು ಇಷ್ಟ ಆಯಿತು, ಬಟ್ ಜಾಸ್ತಿ ಹೊರ್ಗಡೆ ಇಷ್ಟ ಆಯಿತು ಅಂತ ಹೇಳ್ಬೋದು. Somebody like me. When you asked my name, I panicked. So out of my league, and your body was so magnetic. Before I knew it, we talked, and I think about you a cocktail. You told me that you've been waiting for somebody like me. You told me that you've been waiting for somebody. ಸೊ ಫ್ರೆಂಡ್ಸ್ ಬಂದ್ವಿ. ಇದೊಂದು ವಿಲೇಜ್ ಅಂತ ಹೇಳ್ಬೋದು. ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಅವ್ರದ್ದು ಏನಂದರೆ ಬೆಳೆಗಳು ಬೆಳೆದಿರೋದಾಗಿರ್ಬೋದು, ಇಲ್ಲಿ ವಿಂಡ್ ಮಿಲ್ಸ್ ಆಗಿರ್ಬೋದು, ಆಮೇಲೆ ವಾಟರ್ ಅವ್ರದ್ದು ಹಸು ಇದೆಯಂತೆ. ಇಲ್ಲಿ ವಾಟರ್ ಹೋಗ್ತಾ ಇದೆ. ಸೊ ಅದೆಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದಲ್ವಾ ಚಂದ್ರ? ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ. ಇದು ಒಂಥರ ವಿಲೇಜ್ ಅವ್ರದ್ದು. ವಿಲೇಜು ರೂರಲ್ ಸೈಡ್ ಅಂತಾನೆ ಹೇಳ್ಬೋದು, ಬಟ್ ಸಖತ್ ಬ್ಯೂಟಿಫುಲ್ ಆಗಿದೆ. ವಿಂಡ್ ಮಿಲ್ಸ್ ಎಷ್ಟೊಂದಿದೆ, ಬರೀ ಅದನ್ನೇ ವಿಂಡ್ ಮಿಲ್ಸ್ ಅದೇ ಫೇಮಸ್ಸು ಇವ್ರದ್ದು. ನೋಡ್ಕೊಂಡು ಹೋಗೋಣ ಇವಾಗ ಇವ್ರದ್ದು ವಿಲೇಜ್ ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿರೋದೇ ವಿಂಡ್ ಮಿಲ್ಸು. Wondering how to make a play all night, looking your way from out of sight, thinking I should ask if you're doing alright. You weren't easy, so hard to ignore. Pull up on your right, ask what you're drinking, ask what you like. Said you look good in the dim bar light, so damn cheesy. Who'd have thought you'd fall for somebody like me? When you asked my name, I panicked, so out of my league.
body was so magnetic. Before I knew it, we talked and I think about you. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ವಿ. ಮೇಲೆ ಮೇಲೆ ಇಲ್ಲೇನೋ ಒಂದು ಸೌಂಡ್ ಮಾಡ್ತಿದ್ದೆ. ಜೀವ್ ಬೇಬಿ ಅದನ್ನ ಸ್ನೇಕ್ ಸ್ನೇಕ್ ಅಂತಿದ್ದಾನೆ. ಅದು ಸ್ನೇಕ್ ಅಲ್ಲ, ಫ್ರಾಗ್ ಅದು. ನಾನೇ ಹೆದರ್ಕೋತಾ ಇರೋದು. Took you out and showed you the city. How'd you let somebody so pretty? Is what they said to me. Yeah, that's what they said to me. ನೋಡಿ ಇಲ್ಲಿ ಇದು ಬಿಗ್ ಶೂನಾ? ಬಿಗ್ ಶೂ. ಈ ತರ ಬಿಗ್ ಶೂ ಇರುತ್ತೆ. ನೀವು ಬೇಕಾದ್ರೆ ಫೋಟೋಸ್ ತಗೋಬಹುದು. ನಾನು ಜೀವ್ ನಿಂತ್ಕೊಂಡಿದ್ದ ಮೇಲೆ ಏನ್ ತಿಂತಿದ್ಯಾ? ಕೇಕ್. ಫುಲ್ ಚಾಕ್ಲೇಟ್ ಇದೆ ಕೇಕ್ ಅಲ್ಲಿ ಇದೆ ಅದರಲ್ಲಿ. ಚಾಕ್ಲೇಟ್ ಡೋನಟ್. Wondering how to make a play all night, looking your way from out. ಫ್ರೆಂಡ್ಸ್, ಇವಾಗೇನು ಒಳಗಡೆ ಹೋಗಿದ್ವಲ್ಲ, ಅಲ್ಲಿ ಏನಂದ್ರೆ ವುಡನ್ ಶೂಗಳನ್ನ ಹಿಂಗ್ ಮಾಡೋದು, ಅವಾಗ ಯಾವ ತರ ಮಾಡ್ತಿದ್ರು, ಮತ್ತೆ ವುಡನ್ ಶೂಗಳನ್ನ ಏನಕ್ಕೆ ಯೂಸ್ ಮಾಡ್ತಿದ್ರು, ಆ ಥರದ್ದೆಲ್ಲ ಇಲ್ಲಿ ಇದೆ ಮ್ಯೂಸಿಯಂ ತರ. ಸೊ ನೋಡಿದಾಯ್ತು, ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು. ಅವಾಗೇ ನೋಡಿದ್ರೆ ನಾನು ಹೊರಗಡೆ ಒಂದಷ್ಟು ಫೋಟೋಸ್ ತಗೊಂಡ್ವಲ್ಲ, ಆ ಥರ ಫೋಟೋಸ್ ಕೂಡ ನೀವು ತಗೋಬಹುದು. Somebody like you told me that you've been waiting for somebody like you told me that you somebody like me somebody like me. Wondering how to make a play all night, looking your way from out of sight, thinking I should ask if you're doing alright. You weren't easy, so hard to ignore. Pull up on your right, ask what you're drinking, ask what you like. Said you look good in the dim bar light, so damn cheesy. Who'd have thought you'd fall for somebody like me? When you asked my name, I panicked, so out of my league. And your body was so magnetic. Before I knew it, we talked and ಫ್ರೆಂಡ್ಸ್, ಅವಾಗಲೇ ನೋಡಿದ್ರಲ್ವಾ ವುಡನ್ ಶೂಗಳು ಹೆಂಗ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ನೀರು ಕಾಲೆಲ್ಲ ಒದ್ದೆ ಆಗ್ಬಾರ್ದು ಅಂತ ಅದನ್ನ ಯೂಸ್ ಮಾಡ್ತಿದ್ರು ಅಂತ. ಸೊ ಇವಾಗ ಹೋಗ್ತಾ ಇದೀವಿ, ಇಲ್ಲಿ ಚೀಸ್ ಎಕ್ಸ್ಪೀರಿಯನ್ಸ್ ಮಾಡೋದಿದೆ. ಸೊ ಹೋಗೋಣ, ನೋಡೋಣ ಯಾವ್ಯಾವ ರೀತಿ ಚೀಸ್ ಇದೆ ಅಂತ. ಆಲ್ರೆಡಿ ಒಂದ್ಸರಿ ನಾನು ಆಮ್ಸ್ಟರ್ಡ್ಯಾಮಲ್ಲಿ ತೋರಿಸಿದೆ ನಾನು ಚೀಸ್ ಬೈ ಮಾಡೋಕೆ ಹೋದಾಗ. ಸೊ ಇಲ್ಲಿ ಹೇಗಿರುತ್ತೆ ಬನ್ನಿ ನೋಡೋಣ. ಅದು ವಿಲೇಜಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. you at a glance, yeah. But nobody ever asked if you could dance, yeah. Well, only one that did that was somebody like me. When you asked my name, Oh, I like that pepper one. Black garlic cheese and talked and I think about you, cocked ಎಲ್ಲಿ ನೋಡಿ ಚೀಸ್ 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 ಚೀಸ್. like you told me that you've been waiting for somebody like you told me that you've been waiting for somebody like me. ಏನ್ ಚಿನಿಮಾ ಅದು? ಏನದು? ಅಲ್ಲಿ ಹೋಗಂಗಿಲ್ಲಮ್ಮ. ನೋಡಿದ್ರಲ್ವಾ ಇಲ್ಲಿ ಒಳಗಡೆ ಅವ್ರದ್ದು ಗೋಟ್ ಎಲ್ಲ ಹೆಂಗಿದೆ, ಶೀಪ್ ಅಂತೆಲ್ಲ. ಸೊ ಇಲ್ಲಿ ನಿಮಗೆ ಗೋಟ್ ಚೀಸು, ಶೀಪ್ದು ಮತ್ತೆ ಕೌದು ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಟೇಸ್ಟ್ ಮಾಡಿ ತಗೋಬಹುದು. ಸೊ ನಾವು ಕೂಡ ಒಂದು ತಗೊಂಡ್ವಿ.
ಚಂದು ಬಿಲ್ ಮಾಡಿಸ್ತಿದ್ದಾರೆ. ಅಷ್ಟರಲ್ಲಿ ಇವನು ಇಲ್ಲಿ ಶೀಪ್ ನೋಡಬೇಕು, ಕೋಟ್ ನೋಡಬೇಕು ಅಂತ ಹೇಳ್ದಾಗ ಕರ್ಕೊಂಡು ಬಂದೆ. ಇಲ್ಲಿ ಹಿಂಗೆ ಎಲ್ಲ ಸಾಕಿದ್ದಾರೆ, ಅದೆಲ್ಲ ನೋಡ್ಬೋದು ನೀವು. ಸೊ ನಾವು ಈ ಸರಿ ಟ್ರಿಪ್ ಪ್ಲ್ಯಾನ್ ಮಾಡಿದಾಗಲೇ ಹೇಳಿದೆ ನಾನು, ಈ ಸರಿ ಡಿಫ್ರೆಂಟ್ ಆಗಿರುತ್ತೆ ಅಂತ. ಅದಕ್ಕೆ ನಾವು ಈ ಸರಿ ಬರೀ ಸಿಟಿ ಅಷ್ಟೇ ಅಲ್ಲದೆ ಹೊರಗಡೆನೂ ಬಂದು ಈ ಥರ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ, ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತಿದೆ. ನೀವು ಸ್ವಿಟ್ಜರ್ಲ್ಯಾಂಡಲ್ಲೂ ನೋಡ್ಬೋದು, ಅಲ್ಲೂ ಕೂಡ ಗ್ರಿಂಡೆಲ್ವಾಲ್ಡ್ ವಿಲೇಜ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದಕ್ಕೆ ಇಲ್ಲಿ ನೆದರ್ಲ್ಯಾಂಡ್ಸಲ್ಲೂ ಕೂಡ. ಸೊ ಇಲ್ಲಿ ಬಂದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. Somebody like me. ಫ್ರೆಂಡ್ಸ್, ಇಲ್ಲಿಂದ ನೋಡ್ತಿರ್ಬೋದು, ಇಲ್ಲಿ ರಿವರ್ ಇದೆ, ಬೋಟ್ ರೈಡ್ ಕೂಡ ನೀವು ಮಾಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸಕ್ಕತ್ತಾಗಿದೆ. ಆ ಕಡೆ ಎಲ್ಲ ಗ್ರೀನ್ ಗ್ರೀನ್ ಥರ ಮನೆಗಳಿದೆ. ಸೊ ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. You at a glance, yeah. But nobody ever asked if you could dance, yeah. Well, only one who did that was somebody like me. When you asked my name, I panicked, so out of my league. And your body was so magnetic. Before I knew it, we talked, and I think about you, a cocktail. You told me that you've been waiting for somebody like me. You told me that you've been ಚಂದು ಏನ್ ತಿಂತೀರಾ ಇವಾಗ? ಡಚ್ ಹೋಮ್ ಮೇಡ್ ವಾಫಲ್ ವಿತ್ ಕ್ಯಾರಮೆಲ್ ಸಿರಪ್. ಇವ್ರದ್ದು ಟ್ರೈ ಮಾಡಿ, ಫೇಮಸ್. ಅಟ್ಲೀಸ್ಟ್ ಹೋಗಕ್ ಮುಂಚೆ ತಿಂತಿದೀವಿ ಇದನ್ನ. ಹೆಂಗಿದೆ? ಗುಡ್. Wondering how to make a play all night, looking your way from out of sight, thinking I should ask if you're doing alright. You weren't easy, so hard to ignore. Pull up on your right, ask what you're drinking, ask what you like. Said you look good in the dim bar light. ಫ್ರೆಂಡ್ಸ್, ಹೀಗಿತ್ತು ನಮ್ಮ ನೆದರ್ಲ್ಯಾಂಡ್ ಟ್ರಿಪ್. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಮ್ಸ್ಟರ್ಡ್ಯಾಮ್ ಅಲ್ಲಿ ಆ ಏರಿಯಾ ಏನು ಹೋಗಿದ್ವಿ, ಅದು ಸ್ವಲ್ಪ ಗಲ್ಗಲೀಜಾಗಿತ್ತು. ಅದು ಬಿಟ್ರೆ ಆಮ್ಸ್ಟರ್ಡ್ಯಾಮ್ ಕೂಡ ನೀಟಾಗಿತ್ತು ಹೊರಗಡೆ ಎಲ್ಲ. ಅದರಲ್ಲೂ ನೆದರ್ಲ್ಯಾಂಡ್ ಔಟ್ ಸೈಡು ಏನು ನಾವು ವಿಲೇಜ್ ಎಲ್ಲ ಹೋಗಿದ್ವಿ, ಅದಂತೂ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಹಾಗೆ ರೆಡ್ ಲೈಟ್ ಏರಿಯಾ ಏನಿತ್ತು ಅದಕ್ಕೆ ಹೋಗಿದ್ವಲ್ಲ, ಅದು 8:30ಗೆ ಸ್ಟಾರ್ಟ್ ಆಗೋದು. ಸೊ 8:30 ಮುಂಚೆ ನೀವು ಅಲ್ಲಿ ವಾಕ್ ಮಾಡ್ಬೋದು, ಯಾಕೆಂದರೆ ಮಧ್ಯ ರಿವರ್ ಇರುತ್ತೆ, ತಿನ್ನೋದಕ್ಕೆಲ್ಲ ಪ್ಲೇಸಸ್ಗಳು ಕೂಡ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಎಷ್ಟೊಂದು ಜನ ವಾಕ್ ಮಾಡ್ತಿರ್ತಾರೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ. ಸ್ಟಾರ್ಟ್ ಆದಮೇಲೆ ಕೂಡ ನಿಮ್ಮ ಪಾಡಿಗೆ ನೀವು ವಾಕ್ ಮಾಡ್ಬೋದು. ಅವ್ರು ಬೇರೆ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಅವ್ರು ಇರ್ತಾರೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಅಲ್ಲಿ ವಾಕ್ ಮಾಡಬಾರ್ದು ಅಥವಾ ಹೋಗ್ಬಾರ್ದು ಅಂತೆಲ್ಲ ಏನಿಲ್ಲ. ಅಲ್ಲಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ವಾಕ್ ಮಾಡ್ಕೊಂಡು ಹೋಗ್ಬೋದು. ಯಾರಿಗಾರು ಇಂಟ್ರೆಸ್ಟ್ ಇರೋರು ಒಳಗಡೆ ಹೋಗ್ತಾರೆ. ಅದು ಬಿಟ್ಟರೆ ಅಲ್ಲಿ ನಾನು ಅವಾಗಲೇ ಹೇಳಿದಾಗೆ ಅಲ್ಲಿ ನಾರ್ಮಲ್ ಗಾಂಜಾ ಅದೆಲ್ಲ ಏನು ಹೇಳ್ತೀವಿ ನಾವು, ಅದೆಲ್ಲ ಅಲ್ಲೆಲ್ಲ ಲೀಗಲು ತುಂಬ ಯೂಸ್ ಮಾಡ್ತಿರ್ತಾರೆ. ಅದರಲ್ಲೂ ಹುಡುಗರು ಎಲ್ಲ ತುಂಬ ಜನ ಬಂದಿರ್ತಾರೆ. ಸೊ ಅವರೆಲ್ಲ ಯೂಸ್ ಮಾಡ್ತಿರ್ತಾರೆ. ಸೊ ನಾರ್ಮಲ್ ಫ್ಯಾಮಿಲಿ ಹೋಗಿರೋರೆಲ್ಲ ಜಸ್ಟ್ ಅಲ್ಲಿ ವಾಕ್ ಮಾಡಿಕೊಂಡು ರಿವರ್ ನೋಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಅದು ಬಿಟ್ಟರೆ ಅದು ನಾನು ವಿಲೇಜ್ ಏನು ಹೋಗಿದ್ದೆ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀವು ಯಾರಾದರೂ ನೆದರ್ಲ್ಯಾಂಡ್ಗೆ ಹೋದರೆ ಅದಕ್ಕೂ ಒಂದ್ಸರಿ ಹೋಗಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಲ್ಲಿ ಚೀಸ್ ಎಲ್ಲ ಫ್ಯಾಕ್ಟ್ರಿ ಎಲ್ಲ ಇದೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಅವ್ರದ್ದು ವುಡನ್ ಫುಟ್ವೇರ್ಸ್ ಏನು ಬರುತ್ತೆ ಅದನ್ನು ಹೆಂಗೆ ಮಾಡ್ತಾರೆ ಅಂತ ಕೂಡ ಡೆಮೋ ತೋರಿಸ್ತಾ ಇರ್ತಾರೆ. ಇಂಟ್ರೆಸ್ಟ್ ಇದ್ದರೆ ನಿಂತ್ಕೊಂಡು ನೋಡ್ಬೋದು. ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಈ ಆಮ್ಸ್ಟರ್ಡ್ಯಾಮ್ ವ್ಲಾಗ್ ಅಥವಾ ನೆದರ್ಲ್ಯಾಂಡ್ ವ್ಲಾಗ್ ಏನಿದೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಮತ್ತೆ ಇನ್ನೊಂದು ಕಂಟ್ರಿಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. Somebody like me.